ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಹುದ್ದೆಗಳೆಲ್ಲ ಬರ್ತಾ ಇದ್ದಾವೆ. ಗುಂಡ ಅಮಿತ್ ಶಾ ರಾಜೀನಾಮೆ ನೀಡಲೇಬೇಕು. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಮುರ್ದಾಬಾದ್ 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 ಮುರ್ದಾಬಾದ್. ನಿಮ್ರು ದಿನಾಂಕ 17ರಂದು ಏನು ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಸರನ್ನು ಫ್ಯಾಷನಾಗಿ ಬಳಸ್ತಾ ಇದ್ದೀರಾ. ನೀವು ಅದನ್ನು ಬದಲಾಗಿ ದೇವ್ರ ಹೆಸರನ್ನ ಬಳಸಿದ್ರ ನಿಮ್ಗೆ 7 ಜನ್ಮದ ಪುಣ್ಯ ಅಂತ ಬರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ನಮಗೆ ಈ ಜನ್ಮದಲ್ಲೇ ಪುಣ್ಯ ಬರಬೇಕಂದ್ರೆ ಬಾಬಾ ಸಾಹೇಬರು ಹೆಸರನ್ನೆಲ್ಲ ನಾವು ಹೊಟ್ಟೆಗೆ ಯಾವಾಗ ಮೂಡ್ತೀವಿ ಅವಾಗಿಂದನೇ ನಾವು ಬಾಬಾ ಸಾಹೇಬ್ರ ಹೆಸರನ್ನ ಸ್ಮರಿಸ್ತೀವಿ. ಅಂಬೇಡ್ಕರ್ ಅಂತ ನಮ್ಮ ಉಸಿರಿರೋವರೆಗೂ, ಉಸಿರು ನಿಂತರೂ ಸಹ ಅಂಬೇಡ್ಕರ್ ಹೆಸರನ್ನ ಸ್ಮರಿಸ್ತೀವಿ. ಈ ಒಂದು BJP ಕೇಂದ್ರ ಸರ್ಕಾರ ಇಷ್ಟು ದಿನ ಹಿಂದ್ಗಡೆ ಮಾತಾಡ್ತಿತ್ತು. ಬಾಬಾ ಸಾಹೇಬ್ರ ಬಗ್ಗೆ ಆಗಿರಲಿ, ದಲಿತರ ಬಗ್ಗೆ ಆಗಿರಲಿ, ಮಹಿಳೆಯರ ಬಗ್ಗೆ ಆಗಲಿ, ಅವರು ವಿರೋಧವನ್ನು ಹಿಂದ್ಗಡೆ ಮಾತಾಡ್ತಿತ್ತು. ಇವತ್ತು ಪಾರ್ಲಿಮೆಂಟಲ್ಲೇ ಮಾತಾಡ್ತಾ ಇದ್ದಾರೆ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಹೋಗಿರ್ಬೇಕು ಇವರು. ಈ ಲೇಬರ್ ಆ್ಯಕ್ಟ್ ಅಂದ್ರೇನು, ಸಂಧಾನ ಅಂದ್ರೇನು, ಅಗ್ರಿಮೆಂಟ್ ಅಂದ್ರೇನು, ಯಾವ ರೀತಿಯಾಗಿ ನಾವು ಮುಷ್ಕರ ಮಾಡಬೇಕು, ಯಾವ ರೀತಿಯಾಗಿ ನೋಟಿಸ್ ಕೊಡಬೇಕು, ಹಂತ ಹಂತವಾಗಿ ಹೋಗಬೇಕು, ಏನೇ ಮಾಡಬೇಕಾದ್ರೂ ಸಂವಿಧಾನದ ಮೂಲಕ ಕಾನೂನಾತ್ಮಕ ಹೋಗ್ಬೇಕಂದ್ರೆ ಅದು ಬೇರೆ ದಾರಿ ಹೋಗೋಕ್ಕಾಗಲ್ಲ. ಮಾನ್ಯ ಚಂದ್ರಶೇಖರ್ ಕೂಡಿದವರು ನಿನ್ನೆ ಇಲ್ಲೇ ಗುಲ್ಬರ್ಗನೇ ಪತ್ರಿಕಾಗೋಷ್ಠಿ ಮಾಡಿದ್ರು. ಅವರು ಇಲ್ಲ ನಾವು ಸಪೋರ್ಟ್ ಕೊಡಲ್ಲ, ನಾವು ಗಾಡಿ ನಡೆಸ್ತೀವಿ ಅಂತ. ಆದರೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮನವಿ ಮಾಡ್ತೀವಿ, ನಿಮ್ಮ ಸ್ತ್ರೀ ಶಕ್ತಿ ಏನಿದೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟು ದುಡಿತಾ ಇದ್ದೀವಿ. ಸುಮಾರು ಅರ್ಧ ಗಾಡಿ ನಿಂತಿರ್ಬೇಕು ಕೂಡ ಜನಸಾಮಾನ್ಯರಿಗೆ ಎಫೆಕ್ಟ್ ಆಗ್ತದೆ, ಶ್ರೀಮಂತರಿಗೆ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಅವ್ರ ಹತ್ರ ಕಾರು ಬೋರ್ಡು ಏನೇನೋ ಇರ್ತಾವೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಜನಸಾಮಾನ್ಯ ಹೆಣ್ಮಕ್ಳು ಮಕ್ಕಳು ಇಲ್ಲಿಂದ ಇಲ್ಲಿಗೆ ಹೋಗಿ ಬರೋಕ್ಕಾಗ ಫ್ರೀ ಇದೆ ಅವರಿಗೆ, ಅವರು ಭಾಳ ಪರೇಶಾನ್ ಆಗ್ತಾರೆ. ಅವರ ಒಂದು ಹಿತದೃಷ್ಟಿ ನೋಡಿಕೊಂಡು ನಾನು ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಇದಕ್ಕೂ ಒಂದು 13 ಲಕ್ಷದ್ದು ಸಿದ್ದರಾಮಯ್ಯವರೇ ಮಾಡಿದ್ರು ಅಗ್ರಿಮೆಂಟ್, 15% ಮಾಡಿದ್ರು. ಅವ್ರ ಮಗನಿಗೆ ಆರಾಮಿರಲಿಲ್ಲ ಅಂತ ಫಾರಿನ್ಗೆ ಹೋಗಿದ್ರು ಮಾಡಿ. ಅದು ಈಗೇನು ಗೊತ್ತಾಗ್ತಾ ಇಲ್ಲ ಯಾಕೆ ಅವರು ಈ ಧೋರಣೆ ತಾಳ್ಕೊಂಡ್ರು. ಮೊನ್ನೆ ನಮ್ಮ ಸ್ಟ್ರೈಕಿಗೆ ಮೊನ್ನೆ ದಿನೇಶ್ ಗುಂಡೂರಾವ್ರು ಬಂದು ಆಶ್ವಾಸನೆ ಕೊಟ್ಟರು, ನಿಮ್ಮ ಮನೆಯನ್ನು ನಾವು ಪರಿಗಣಿಸ್ತೀವಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಳಿ ವಿಚಾರ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ ಅಂತ ಮನವಿ ಪತ್ರ ತಗೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ಏನು ರಿಪ್ಲೈ ಬಂದಿಲ್ಲ. ಆದರೆ ನಮ್ಮ ಒಕ್ಕೂಟ ಏನು ದೃಢ ನಿರ್ಧಾರ ಅದ, ಜಂಟಿ ಕ್ರಿಯಾ ಸಮಿತಿ ದೃಢ ನಿರ್ಧಾರ ಅಂದರೆ 31 12 ಅನಿರ್ದಿಷ್ಟ ಅವಧಿ ಮುಷ್ಕರ ಕೈಗೊಳ್ಳಬೇಕು ಅಂತ ಮಾಡಿದೆವು. ಅದು ಮಾಡೇ ತೀರ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ವಿ, ಸರ್ಕಾರಲ್ಲಿ ಕೂಡ ವಿನಂತಿ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಒಂದು ವೇಳೆ ಏನು ಭಾರತ ದೇಶದ ಸಂವಿಧಾನ ರಚನೆ ಮಾಡಿ ನಮ್ಮೆಲ್ಲರಿಗೂ ನ್ಯಾಯ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ರಾಜ್ಯಸಭೆಯಲ್ಲಿ ಈ ದೇಶದ ಹೋಮ್ ಮಿನಿಸ್ಟರ್ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಆದ್ದರಿಂದ ಇವತ್ತು ಕಲಬುರಗಿ ಜಿಲ್ಲಾ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯಿಂದ 24ನೇ ತಾರೀಕು ಮಂಗಳವಾರ ದಿನ ಒಂದು ಬೃಹತ್ ಬಂದ್ ಕರೆಗೆ ನಾವು ಒಂದು ಕರೆಯನ್ನು ಕೊಟ್ಟಿದ್ದೇವೆ. ಈ ಒಂದು 24ನೇ ತಾರೀಕು ಇವತ್ತು ಆ ಒಂದು ಹೋರಾಟ, ಈ ಒಂದು ಸಮಿತಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ನಾವೆಲ್ಲರೂ ಸೇರಿ, ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಹೋರಾಟಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಕಲಬುರಗಿ ಬಂದ್ ಕರೆ ಕೊಟ್ಟಿದ್ದೇವೆ. ಇದರಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ಜಾತಿ, ಎಲ್ಲ ಧರ್ಮದ ಜನ ಸೇರಿ ಮಾಡ್ತಾ ಇರುವಂಥ ಈ ಹೋರಾಟಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ, ಅದರಲ್ಲಿ ವಿಶೇಷವಾಗಿ ಇವತ್ತು ಕೋಲಿ ಸಮಾಜ ಕಲಬುರಗಿಯಲ್ಲಿ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿದ್ದೇವೆ.
ನಮ್ಮೆಲ್ಲರಿಗೂ ನ್ಯಾಯ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ನಮ್ಮೆಲ್ಲರಿಗೂ ದೇವರ ಸಮಾನ, ನಮ್ಮೆಲ್ಲರ ಒಂದು ರಕ್ಷಣೆಗೆ ಇವತ್ತು ಸಂವಿಧಾನ ಇದೆ. ಆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೋಲಿ ಸಮಾಜದ ಜನ ನಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ಕಲಬುರಗಿ ಬಂದ್ಗೆ ಯಶಸ್ವಿಗೆ ನಾವೆಲ್ಲ ಕಾರಣಕರ್ತರಾಗಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ. 25,000ಕ್ಕಿಂತ ಹೆಚ್ಚು ಇವತ್ತು ಈಗಾಗಲೇ ನಾವು ಒಂದು ಅಂದಾಜು ಪಟ್ಟಿ ಮಾಡಿದರೆ ಸುಮಾರು ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಹಿಡಿದ್ರೆ 1 ಲಕ್ಷದವರೆಗೆ ಇಲ್ಲಿ ಗ್ರ್ಯಾಜುಯೇಟ್ ಆಗಿದ್ದಾರೆ. ಸುಮಾರು 80,000 ಈ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳು ಸಿಕ್ಕಿವೆ. ಇಲ್ಲಿವರೆಗೆ 18,000 ಕೋಟಿ ಈ ಭಾಗದಲ್ಲಿ ವೆಚ್ಚ ಆಗಿದೆ. ಇದು ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಬಾಗಿಲವನ್ನು ತೆರೆದಿರ್ತಕ್ಕಂಥವ್ರು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಜಿ ಅವರು ಇದಕ್ಕೆ ಚಾಲನೆ ಕೊಟ್ಟು ಕಾರ್ಯರೂಪಕ್ಕೆ ತಂದಿರತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಭಾಗಕ್ಕೆ ಕಲಬುರ್ಗಿ ವಿಭಾಗ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಒಂದು ಹೆಲ್ತ್ ಹಬ್ಬನ್ನು ಮಾಡಬೇಕು ಅಂತ ಸದುದ್ದೇಶದಿಂದ ಇವತ್ತು ಕಲಬುರಗಿಯಲ್ಲಿ ನಾವು ಮತ್ತು ಈ ಭಾಗದಲ್ಲಿ ಏನೇನು ಮಾಡಿದ್ದೀವಿ ಅಂತ ಒಂದು ಸಣ್ಣ ಪಕ್ಷಿ ನೋಟವನ್ನು ನಿಮಗೆ ನಾನು ಇಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ಆಗಿರ್ತಕ್ಕಂಥ ಜಿಮ್ಸ್, ಇವತ್ತು ಕಲಬುರಗಿ ಮೆಡಿಕಲ್ ಕಾಲೇಜು, ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 7-8ನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ 150 ಸೀಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಈ ಆಸ್ಪತ್ರೆ ಇವತ್ತು ನೀವು ನೋಡಿದಿರಿ, ಈ ಭಾಗದ ಜನರಿಗೆ ಒಂದು ಭಾಳ ದೊಡ್ಡ ಕಾಮಧೇನು ಆಗಿ ಇವತ್ತು ಕಲಬುರಗಿ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ಇವತ್ತು ಈ ಭಾಗದ ಜನರಿಗೆ ಸೇವೆಯನ್ನು ಮಾಡ್ತಾ ಇದೆ. ಅದಲ್ಲದೆ ಈ ಭಾಗದಲ್ಲಿ ಟ್ರಾಮಾ ಸೆಂಟರ್, ನಾವು ಕಳೆದ ಅವಧಿಯಲ್ಲಿನೇ ಟ್ರಾಮಾ ಸೆಂಟ್ರನ್ನು ನಾವು ಮಾಡಿದ್ವಿ, ಆದರೆ ಅದು ಉದ್ಘಾಟನೆ ಆಗಿರಲಿಲ್ಲ, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಟ್ರಾಮಾ ಸೆಂಟ್ರನ್ನು ಇವತ್ತು ಓಪನ್ ಮಾಡಿದ್ದೀವಿ. ಯಾವುದೇ ಅಪಘಾತ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿಂದ ನೀವು ಬಂದಿದ್ದೀರಿ, ನನ್ನ ಮನವಿ ಇದೆ, ಯಾವುದೇ ಅಪಘಾತ ಆದರೆ ತಾವು ದಯವಿಟ್ಟು ಇವತ್ತು ಟ್ರಾಮಾ ಸೆಂಟ್ರಿಗೆ ಕಳಿಸಿ. ಅಲ್ಲಿ ನ್ಯೂರೋ ಸರ್ಜನ್, ಆರ್ಥೋಪೆಡಿಷನ್ ಎಲ್ಲ ಇವತ್ತು ವೈದ್ಯರಿದ್ದಾರೆ, ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತದೆ. ನೀವು ಖಾಸಗಿ ಆಸ್ಪತ್ರೆಗೆ ಹೋದರೆ 4 ಲಕ್ಷ 5 ಲಕ್ಷ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು, ಏನು ಅನಿಸಲ್ಲ ನಿಮಗೆ. ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳು ವಂದನೆಗಳು.